ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟುಡೇ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವು ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಕೆಳಗಡೆ ಬಂದು ನಿಂತಿದ್ದೀವಿ. ಕಾರ್ ಬರ್ತಾ ಇದೆ, ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಊರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ತಮ್ಮನೇಲಿ ನೋಡಿ. ನಾವು ಹೊರಡೋ ಅಷ್ಟೊತ್ತಿಗೆ ಸುಮಾರು ಒಂದು 6:45 ಆಗಿತ್ತು. ನಮ್ಮ ಸ್ವೀಟಿಗೆ ಕಾರಲ್ಲಿ ನಿಂತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ನನಗೂ ಬಾ ಬಾ ಅಂತ ಕರೀತಾ ಇದ್ಲು. ನಾನು ಕೂಡ ಅವಳ ಜೊತೆ ಒಂದು 5 ಮಿನಿಟ್ಸ್ ನಿಂತಿದ್ದೆ. ತುಂಬಾ ಹುಚ್ಚಂತ ಹೇಳ್ಬೋದು ಅವಳಿಗೆ. ಸಾಯಂಕಾಲ ಊರಿಗೆ ಹೋಗ್ತಾ ಇರೋದ್ರಿಂದ ನಾವು ಊಟ ಕೂಡ ಮನೇಲಿ ಮಾಡಿರಲಿಲ್ಲ, ಹೋಟ್ಲಲ್ಲಿ ತಿನ್ಕೊಂಡು ಹೋಗೋಣ ಅಂತ. ಫೈನಲಿ ಹೋಟೆಲ್ಗೆ ಬಂದ್ವಿ. ಇದು ರಾಜನ್ ಕುಂಟೆ ಹತ್ರ ಬರುತ್ತೆ. ಕಲ್ಮಿ ಫ್ಯಾಕ್ಟ್ರಿ ಅಂತ ಒಂದು ಡಾಬಾ. ಚೆನ್ನಾಗೇ ಇದೆ, ಪರವಾಗಿಲ್ಲ. ಅಪ್ಪು ಸರ್ ಫೋಟೋ ಎಲ್ಲ ಹಾಕಿದ್ದಾರೆ ಸ್ಟಾರ್ಟಿಂಗ್, ನೋಡಿ ಎಷ್ಟು ಚೆನ್ನಾಗಿದೆ. ಸಿಂಪಲ್ ಹೋಟೆಲ್ಲೇ, ಅಷ್ಟು ದೊಡ್ಡದು ಅಂತ ಏನು ಹೇಳೋಕ್ಕಾಗಲ್ಲ. ನಾರ್ಮಲ್ ಚಿಕ್ಕದೊಂದು ಡಾಬಾ. ಇಲ್ಲಿ ಹೋದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಾನು ಈ ಡಾಬಾಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ನಾವು ಟೇಸ್ಟ್ ಮಾಡ್ದೇ ಸುಮ್ಮನೆ ಹೇಳೋಕ್ಕಾಗಲ್ಲ ಅಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ನಾನು ಹೇಳೋ ರಿವ್ಯೂ ಮೇಲೆ ನೀವು ವಿಸಿಟ್ ಮಾಡಿದಾಗ ಕೂಡ ನಿಮಗೆ ಅದೇ ಫೀಲೇ ಇರಬೇಕು. ನಾವಿಲ್ಲಿ ಏನೇನು ತೊಗೊಂಡ್ವಿ ಅಂತ ಹೇಳಿದ್ರೆ, ಚಿಲ್ಲಿ ಚಿಕನ್ ಮತ್ತು ಎಗ್ ಕಸ್ತೂರಿ, ಹಾಗೆಯೇ ಲಾಲಿಪಾಪ್ಸ್ ತೊಗೊಂಡಿದ್ವಿ. ಇಲ್ಲಿ ಚೆನ್ನಾಗೇ ಇತ್ತು ಟೇಸ್ಟ್ ಮಾತ್ರ. ಹಾಗೆ ಗುಂಟೂರು ಚಿಕನ್ ಮಸಾಲ ಕರ್ರಿ, ಹಾಗೆ ರೋಟಿ ಮತ್ತು ಎಗ್ ಮಸಾಲ ಕರ್ರಿನ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು ಟೇಸ್ಟ್. ಮತ್ತು ಗೋಬಿ ಡ್ರೈಡ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ನನಗೇನೋ ಇಷ್ಟ ಆಯಿತು. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಎಗ್ ಕಸ್ತೂರಿನ ಟ್ರೈ ಮಾಡಿ. ಇಲ್ಲಿ ಅದು ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ನನಗಂತೂ ಇಷ್ಟ ಆಯಿತು. ಹಾಗೆ ಊಟ ಮುಗಿಸಿ ಸ್ಪ್ರೈಟ್ ಕುಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ನೋಡೋಣ. 3 to 4 hours ಆದರೂ ಬೇಕೇ ಬೇಕು ಊರಿಗೆ ಹೋಗ್ಬೇಕಂದ್ರೆ. ಬಟ್ ಟುಡೇ ಇನ್ನೂ 1 hour ಲೇಟ್ ಆಗೋಯಿತು ಹೋಟೆಲ್ಗೆ ಹೋಗಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಾವು ಅರೌಂಡ್ ಒಂದು 11:30 to 11:40ಗೆ ಮನೆಗೆ ರೀಚ್ ಆದ್ವಿ. ಹೋಗಿ ಮಲಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಲ್ವಾ ಇದು ವೆಡ್ಡಿಂಗ್ ವ್ಲಾಗ್ ಅಂತ. ಸೊ ನಾವು ನಮ್ಮ ಸಿಸ್ಟರ್ದು ಮದುವೆಗೆ ನಾವು ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಅಂತ ಹೇಳಿದ್ರೆ ವಿದುರಾಶ್ವತ್ಥ. ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂತಲೇ ಅಂದ್ಕೋತಾ ಇದ್ದೀನಿ. ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾವಿಲ್ಲಿ ಹೊರಡೋ ಅಷ್ಟೊತ್ತಿಗೆ ಸುಮಾರು 6 o'clock ಆಗಿತ್ತು. ಈಗ ಹೋಗ್ತಾ ಇದ್ದೀವಿ. ವಿದುರಾಶ್ವತ್ಥ ಗೌರಿಬಿದನೂರು ಮತ್ತು ಹಿಂದೂಪುರ ಮಧ್ಯದಲ್ಲಿ ಬರುತ್ತೆ. ಈ ಪ್ಲೇಸು ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ನಾವು ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಎಲ್ಲನೂ ನಿಂತಿದ್ದೀವಿ. ನಮ್ಮ ಡ್ಯಾಡಿ ಇನ್ನೂ ಬಂದಿರಲಿಲ್ಲ, ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಒಳಗಡೆ ಹೋಗೋಣ ಅಂತ. ನಮ್ಮ ಡ್ಯಾಡಿ ಕೂಡ ಬಂದರು. ದೇವಸ್ಥಾನದ ಹತ್ರ ಹೋಗಿ ಪೂಜೆ ಸಾಮಾನು ತೊಗೊಂಡೋಗಿ ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಪೂಜೆ ಸಾಮಾನು ತೊಗೊಳ್ತಾ ಇದ್ದೆ. ನಮ್ಮ ಮಮ್ಮಿ ಹೇಳ್ತಾಯಿದ್ರು ಕಾಯಿ ಸರಿಯಾಗಿದೆಯೋ ಇಲ್ವೋ ನೋಡು ಅಂತ. ಒಂದೊಂದು ಸರಿ ಚೆನ್ನಾಗಿಲ್ಲದೆ ಇರೋದು ಸಿಗುತ್ತೆ, ಅದಕ್ಕೋಸ್ಕರ ಚೆಕ್ ಮಾಡು ಅಂತ ಹೇಳಿದ್ರು. ಹಾಗೆ ಚೆಕ್ ಮಾಡಿಕೊಂಡೆ, ಚೆನ್ನಾಗಿರೋದೇ ಬಂದಿತ್ತು. ಪೂಜೆ ಸಾಮಾನ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅವರೆಲ್ಲನೂ ಮುಂದೆ ಹೊರಟೋದ್ರು. ನಾನು ಸ್ವಲ್ಪ ನಿಧಾನವಾಗಿ ಹೋಗ್ತಾ ಇದ್ದೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ ದೇವಸ್ಥಾನ. ಈ ದೇವಸ್ಥಾನ ಫುಲ್ ಫೇಮಸ್ ಅಂತಲೇ ಹೇಳ್ಬೋದು. ಬೆಂಗಳೂರಿಂದ ಬಂದರೆ 80 kilometers ಆಗುತ್ತೆ. ಗೌರಿಬಿದನೂರಿಂದ ಒಂದು 6 kilometers ಆಗುತ್ತೆ. ದೇವಸ್ಥಾನ ಇರೋದು ವಿದುರಾಶ್ವತ್ಥ ಅನ್ನೋ ಒಂದು ಹಳ್ಳಿಯಲ್ಲಿ. ಆ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ದ್ವಾಪರ ಯುಗದಲ್ಲಿ ಮಹಾಭಾರತ ಸಮಯದಲ್ಲಿ ಧೃತರಾಷ್ಟ್ರನ ಮಂತ್ರಿಯಾಗಿದ್ದ ವಿದುರನು ಈ ಜಾಗದಲ್ಲಿ ಅಶ್ವತ್ಥ ಗಿಡವನ್ನು ನೆಟ್ಟು ಪೂಜಿಸ್ತಾನೆ. ಆಗ್ಲಿಂದ ಈ ಊರಿಗೆ ಈ ಹೆಸರು ಬಂದಿದೆ ಅಂತ ಪ್ರತೀತಿ. ಬನ್ನಿ ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ. ಚೈತ್ರ ಶುದ್ಧ ಹುಣ್ಣಿಮೆ ಏಪ್ರಿಲ್ ಮಂತಲ್ಲಿ ಇಲ್ಲಿ ರಥೋತ್ಸವನ ನಡೆಸ್ತಾರೆ. ತುಂಬಾ ರಶ್ ಇರುತ್ತೆ, ಚೆನ್ನಾಗಿ ಮಾಡ್ತಾರೆ ಇಲ್ಲಿ.
ಷಷ್ಠಿ ಮತ್ತು ಪಂಚಮಿ ದಿನ ವಿಶೇಷ ಪೂಜೆಗಳನ್ನು ನಡೆಸ್ತಾರೆ ಇಲ್ಲಿ ನೆಲೆಸಿರುವ ದೇವರು ಶ್ರೀ ಅಶ್ವತ್ಥನಾರಾಯಣ ಸ್ವಾಮಿ ದೇವರು. ಇಲ್ಲಿಗೆ ತುಂಬ ಭಕ್ತಾದಿಗಳು ಬಂದು ದರ್ಶನ ಪಡೀತಾರೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದವ್ರಿಗೆ ಏನೇ ಕಷ್ಟಗಳಿದ್ರೂ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ ದೇವರ ಆಶೀರ್ವಾದ ನಿಮಗೂ ಕೂಡ ಸದಾಕಾಲ ಇರಲಿ ಅಂತ ಆಶಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟೊಂದು ನಾಗರಕಲ್ಲಿದೆ ಅಂತ. ಈ ನಾಗರಕಲ್ಲುಗಳೆಲ್ಲನೂ ಭಕ್ತಾದಿಗಳು ಹಾಕ್ಸಿರೋದು. ಇಲ್ಲಿ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಪಕ್ಕದಲ್ಲೇನೆ. ಇಲ್ಲಿ ತುಂಬ ಜನ ನಾಗದೋಷ ಇರೋರು, ಚರ್ಮರೋಗ ಇರೋರು ಬಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಸಂತಾನ ಇಲ್ಲದೆ ಇರೋರು ಕೂಡ ಬಂದು ಎಷ್ಟೋ ಜನ ಬೇಡ್ಕೊಂಡು ಹೋಗಿ ಅವ್ರ ಕೋರಿಕೆ ನೆರವೇರಿದ ಮೇಲೆ ಬಂದು ಇಲ್ಲಿ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಮಾಘ ಮಾಸದಲ್ಲಂತೂ ತುಂಬ ರಶ್ ಇರುತ್ತೆ. ಬೆಳಗ್ಗೆ 4 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತ ಇರೋ ಭಕ್ತಾದಿಗಳೆಲ್ಲನೂ ಬಂದು ಇಲ್ಲಿ ಮಾಘ ಮಾಸ ಪೂಜೆಯನ್ನು ಮಾಡ್ತಾರೆ. ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಜಾಗನೇ ಇಲ್ಲದೆ ಇರೋಷ್ಟು ಜಾಸ್ತಿ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಪುರಾತನ ಪುಣ್ಯಕ್ಷೇತ್ರ. ಇಲ್ಲಿ ತುಂಬಾ ಮದುವೆಗಳನ್ನು ನಡೆಸ್ತಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಫ್ರೀ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಹೇಳ್ತಾ ನಾನು ಪ್ರದಕ್ಷಿಣೆನ ಕೂಡ ಮುಗಿಸ್ಬಿಟ್ಟೆ. ಪೂಜೆ ಎಲ್ಲ ಮುಗಿಸಿ ಮದುವೆಗೆ ಬಂದ್ವಿ. ನನ್ನ ತಮ್ಮ ಫೋಟೋ ತೆಗಿ ಅಂತ ಹೇಳಿದ್ರೆ ಹಾಗೆ ಒಂದು ಕ್ಯಾಪ್ಚರ್ ಮಾಡಿ ಹಾಕ್ಕೊಂಡೆ. ಒಳಗಡೆ ಹೋಗಿ ಕೂತಿದ್ವಿ. ನೋಡಿ ಜೋಡಿ ಹೇಗಿದೆ ಅಂತ. ಇವ್ರು ನಮ್ಮ ಚಿಕ್ಕಮ್ಮ ನಿರ್ಮಲಾ ಅಂತ. ಹಿಂದೆ ಬಂದಿರೋರು ನಮ್ಮ ಗ್ರ್ಯಾಂಡ್ ಮಾ. ನಮ್ಮ ಮಾವನ ಮಗಳು ಶ್ವೇತಾ ಅಂತ ಇವರು. ಊಟ ಮಾಡ್ತಾಯಿದ್ದೀವಿ. ರಿಸೆಪ್ಷನ್ ಎಲ್ಲ ಮುಗೀತು. ಏನೇನು ಐಟಮ್ಸ್ ಇದೆ ನೋಡಿ. ಫುಲ್ ಐಟಮ್ಸ್ ನಾನು ಕ್ಯಾಪ್ಚರ್ ಮಾಡಿಲ್ಲ. ಹಾಗೆ ಫೋಟೋಸ್ ತೊಗೊಂಡು ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದ್ವಿ ನೈಟ್ ಮಲ್ಗೋಕ್ಕೆ. ಹಾಲ್ಗನಹಳ್ಳಿ ಅಂತ ವಿಲೇಜು. ಮಾರ್ನಿಂಗ್ ಬೇಗನೆ ಎದ್ದಿದ್ರು ಎಲ್ಲನೂ ರೆಡಿ ಆಗೋಕ್ಕೆ. ನನಗಿಲ್ಲಿ ಪಾಟ್ಸ್ ಅರೇಂಜ್ಮೆಂಟ್ ಅಂದರೂ ತುಂಬಾ ಇಷ್ಟ ಆಯಿತು. ನಾನು ಕೂಡ ಸ್ನಾನ ಮಾಡಿ ಈ ಥರ ರೆಡಿಯಾಗಿ ಮದುವೆಗೆ ಹೊರಟ್ವಿ. ನಾವು ಬರೋ ಅಷ್ಟೊತ್ತಿಗೆ ಹುಡುಗನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಾವು ಊರಲ್ಲಿ ಟಿಫನ್ ಮಾಡಿ ಬಂದಿರಲಿಲ್ಲ. ಇಲ್ಲಿ ಬಂದು ಟಿಫನ್ ಮಾಡಿದ್ವಿ. ಮಿಲ್ಕಿನ ಅವ್ರ ದೊಡ್ಡಮ್ಮ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ. ಅವಳಿಗೆ ಫ್ಲವರ್ ಅಂತೂ ತುಂಬಾ ಇಷ್ಟ ಆಗೋಗಿದೆ. ಅದನ್ನು ಬಿಡ್ತಾನೆ ಇಲ್ಲ ಅವಳು. ಇವ್ರು ನಮ್ಮ ತಾತ, ಗ್ರ್ಯಾಂಡ್ ಫಾದರ್. ಮದುವೆನೂ ಮುಗೀತು. ಮದುವೆದು ಎಲ್ಲ ಕ್ಲಿಪ್ಪಿಂಗ್ಸ್ನೂ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಪಿಕ್ಸ್ ಮಾತ್ರನೇ ಆ್ಯಡ್ ಮಾಡ್ತಿದ್ದೀನಿ. ಮದುವೆಗೆ ಬಂದವರೆಲ್ಲ ಹೊರಟೋದ್ರೂ ನಾವಿನ್ನೂ ಹೋಗಿಲ್ಲ. ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ರು ಎಲ್ಲರೂ. ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ನಾವು ಕೂಡ ಊಟ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಈ ಸರಿ ನಾನು ನಮ್ಮ ಡ್ಯಾಡಿ ಜೊತೆ ಹೋಗ್ತಾ ಇದ್ದೀನಿ ಸ್ಕೂಟಿಯಲ್ಲಿ. ಇನ್ನು ನೈಟ್ ಊಟಕ್ಕೆ ನಮ್ಮ ಮಮ್ಮಿ ಚಿಕನ್ ಗೊಜ್ಜು ಮತ್ತು ಚಪಾತಿ ಮಾಡಿದರು. ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಟುಡೇ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.